ನಮಸ್ಕಾರ ವೀಕ್ಷಕರೇ. ನಮ್ಮ ಫ್ಯೂಚರ್ ನಮ್ಮ ಕೈನಲ್ಲೇ ಇಲ್ಲ, ಯಾರ್ದೋ ಕೈನಲ್ಲಿದೆ ಅಂದ್ರೆ ಏನಿದ್ರ ಅರ್ಥ? ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಹಿಂದೆ ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ. ಇಮೇಜ್ ಎಲ್ಲರಿಗೂ ಕಾಣಿಸ್ತಾ ಇರ್ಬೋದು. 2024 ದ ವರ್ಲ್ಡ್ ಹೈ 2024 ಅಂತ ಕರೆದಿದ್ದಾರೆ. ಇದರಲ್ಲಿ ಏನು, ರಷ್ಯಾ ಈ ಕಡೆ ಉಕ್ರೇನ್ ಕಾನ್ಫ್ಲಿಕ್ಟ್ ಬಗ್ಗೆ ಒಂದು ಇಮೇಜ್ ತೋರಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಚೈನಾ ವಾರು ಪ್ಲಸ್ ಚೈನಾ ಮತ್ತೆ ಅಮೇರಿಕಾ ಆಪೋಸಿಟ್ ಆಗಿದ್ದಾರೆ ಅನ್ನೋ ಒಂದು ಇಮೇಜ್ ಇದ್ರಲ್ಲಿ ಕ್ಲೀನ್ ಆಗಿ ಗೊತ್ತಾಗುವಂಥದ್ದು. ಅದನ್ನ ಬಿಟ್ರೆ ಇನ್ನ ಸ್ಪೇಸ್ ಮಿಷನ್ ಬಗ್ಗೆ ಇನ್ನ ಬೇರೆ ಬೇರೆ ಈ ರೀತಿ ಇಮೇಜ್ಗಳು ಇದ್ರಲ್ಲಿ ಕಾಣಿಸ್ತಾ ಇದೆ. ಇನ್ನ ಇದೇ ತರ ಮುಂದೆ ಇರುವಂತ ಇಮೇಜ್ಗಳನ್ನ ನೋಡ್ತಾ ಇದ್ರೆ ನಮ್ಮ ಫ್ಯೂಚರ್ನ ಇವ್ರು ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದಾರ ಅಂತ ಅನ್ಸುತ್ತೆ. ಯಾಕೆ ಅನ್ನೋದಾದ್ರೆ ಈ ಇಮೇಜ್ಗಳನ್ನ ತೋರಿಸ್ತಾ ಹೋಗ್ತೀನಿ ಒಂದ್ಸಲ ನೋಡಿ. ಇದು 2025 ಅಲ್ಲಿ ಇಲ್ಲಿ ಉಕ್ರೇನ್ ವಾರು ಮತ್ತೆ ಪ್ಲಸ್ ಬೇರೆ ಬೇರೆದು ಅಮೆರಿಕದಲ್ಲಾದಂತ ಬದಲಾವಣೆ, ಶೇರ್ ಮಾರ್ಕೆಟ್ ಅಲ್ಲಾದಂತ ರೈಸ್, ಇದನ್ನ ತೋರಿಸ್ಕೊಂಡಿದ್ದಾರೆ. ಮೇನ್ ಬಂದು ವರ್ಲ್ಡ್ ಅಹೆಡ್ 2026 ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಈಗ ನಾವಿರುವಂತ ವರ್ಷ, ಇದರಲ್ಲಿ ಇಂಪಾರ್ಟೆನ್ಸ್ ಏನೇನ್ ತೋರಿಸ್ತಾರೆ ಅಂತ ನೋಡೋದಾದ್ರೆ, ಒಂದ್ ಕಡೆ ಟ್ರಂಪ್ ಅವ್ರನ್ನ ತೋರಿಸ್ತಾರೆ, ಇನ್ನೊಂದ್ ಕಡೆ ಮೋದಿ ಅವ್ರನ್ನ ತೋರಿಸ್ತಾರೆ, ಇನ್ನೊಬ್ರು ಯಾರೋ ಲೇಡಿ ತೋರಿಸ್ತಾರೆ ಬಿಡಿ. ಅದ್ರ ಜೊತೆಗೆ ಈ ಕಡೆ ಚೈನಾ ಪ್ರೆಸಿಡೆಂಟು, ಇನ್ನೊಬ್ರು ದೇಶದ ಪ್ರೆಸಿಡೆಂಟ್ಗಳು ಒಂದು ಗ್ರೂಪ್ ಆಗಿರೋದು, ಈ ಕಡೆ ಚೈನಾ ರಷ್ಯಾದವರು ಒಂದು ಗ್ರೂಪ್ ಆಗಿರೋದು, ಅಮೆರಿಕಾದವರು ಒಂದು ಗ್ರೂಪ್ ಆಗಿ ನಿಂತಿರೋದು, ಅವರಿಗೆ ಸಪೋರ್ಟಿವ್ ಆಗಿ ನಿಂತಿರೋದು ಇಂಡಿಯಾ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲದೇ ಇದ್ರು ತೋರಿಸಿದ್ದಾರೆ ಬಿಡಿ ಇಮೇಜ್ ಅಲ್ಲಿ. ಅಂದ್ರೆ ಆಲ್ರೆಡಿ ಮುಂದೆ ವರ್ಷ ಆಗೋದನ್ನೆಲ್ಲ, ಮುಂದಿನ ವರ್ಷ ನಡೆಯುವಂಥದ್ದನ್ನೆಲ್ಲ ಇಮೇಜ್ಗಳು ಮಾಡಿ ಬಿಟ್ಬಿಡ್ತಾರೆ. ಅಂದ್ರೆ ಎಕನಾಮಿಸ್ಟ್ ದ ವರ್ಲ್ಡ್ ಅಹೆಡ್ 2026 ಇದರಲ್ಲಿ ನಮ್ಮ ಭೂಮಿ ಮೇಲಿರುವಂತ ಅಂದ್ರೆ ಪ್ರಪಂಚದಲ್ಲಿ ನಡೆಯುವಂತ ಕೆಲವಷ್ಟು ಸಂಗತಿಗಳನ್ನ ಡಿಸೈನ್ ಮಾಡಿ ಬಿಟ್ಬಿಟ್ಟಿದ್ದಾರೆ, ಇದೇ ರೀತಿ ನಡಿಬೇಕು ಅಂತ. ಅದರಲ್ಲಿ 2026 ಅಲ್ಲಿ ಏನೇನಾಗ್ಬೇಕು ಅನ್ನೋದ್ರ ಬಗ್ಗೆ ಈ ಇಮೇಜ್ ತೋರಿಸಿದ್ರೆ ಅಷ್ಟಕ್ಕೆ ನಿಲ್ಲಿಲ್ಲ. ನಾವು ಅನ್ಕೊಳ್ತೀವಿ ನಾವು ಅನ್ಕೊಂಡಂಗ ಆಗ್ತಾ ಇಲ್ಲ, ಏನೇನೋ ನಡೀತಾ ಇದೆ ಪ್ರಪಂಚದಲ್ಲಿ, ಇದರಿಂದ ನಮಗ್ ತೊಂದರೆ ಆಗ್ತಾ ಇದೆ ಅಂತ. 2027 ಇದೆ, 2028 ಇದೆ, 2029 ಇದೆ, 2030 ಅಪ್ ಟು 2045 ತನಕ ಇವ್ರು ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ನಮ್ಮ ಫ್ಯೂಚರ್ ಯಾವ ತರ ಇರಬೇಕು, ಏನಾಗ್ಬೇಕು ಪ್ರಪಂಚದಲ್ಲಿ, ಹೇಗೆ ನಡಿಬೇಕು, ಶೇರ್ ಮಾರ್ಕೆಟ್ ಕ್ರಾಶ್ ಆಗ್ಬೇಕಾ ಇಲ್ಲ ಆಯಿಲ್ ಪ್ರೈಸ್ ರೈಸ್ ಆಗ್ಬೇಕಾ, ಯಾವ್ದ್ರ ಮೇಲೆ ಫ್ಯೂಚರ್ ಅನ್ನೋ ಡಿಪೆಂಡ್ ಆಗ್ಬೇಕು, ಎಂಡಿಂಗ್ ಅನ್ನೋದು ಯಾವ ತರ ಇರಬೇಕು, ಎಲ್ಲ ಕೂಡ ಪ್ಲಾನ್ಡ್. ನಾವು ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ದಿದ್ದು ಕೆಲವಷ್ಟು ಆಗಾಗ್ಗೆ ನಡೀತಾ ಇರುತ್ತೆ ಬಿಡು, ಇದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಡೀತಾ ಇರ್ತವೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಈ ಇಮೇಜ್ಗಳನ್ನ ನೋಡ್ತಾ ಇದ್ರೆ ಎಲ್ಲ ಕೂಡ ಪ್ರೀ ಪ್ಲಾನ್ಡ್. ಅದೇ ಹೇಳಿದ್ದು 2024ರಿಂದ ನೋಡ್ಕೊಳ್ತಾ ಹೋದ್ರೆ ಇಮೇಜ್ಗಳು ನಿಮ್ಗೂ ಸಿಗುತ್ತೆ. ದ ವರ್ಲ್ಡ್ ಅಹೆಡ್ 2026-27 ಈ ತರ ಆಗ್ತಾ ಹೋದ್ರೆ ನಿಮ್ಗೆ ಒಂದೊಂದೇ ಇಮೇಜ್ ಸಿಗ್ತಾ ಹೋಗುತ್ತೆ. ಮೇನ್ 2026 ನೋಡೋದಾದ್ರೆ ಇದ್ರಲ್ಲಿ ಮೆನ್ಷನ್ ಮಾಡಿ ತೋರಿಸ್ತಾರೆ ನೋಡಿ. ಒಂದ್ ಕಡೆ ಶಿಪ್ ಗಳಿಗೆ ಬಾಂಬ್ ಆಗ್ತಾ ಇರೋದು ತೋರಿಸ್ತಾರೆ. ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಹೌದು, ಶಿಪ್ ಗಳಿಗೆ ಬಾಂಬ್ ಬಿದ್ದಿದೆ, ಎಲ್ಲಿ ವಾರ್ ನಡೀತಾ ಇದೆಯಾ ಅಲ್ಲಿ ಶಿಪ್ ಗಳಿಗೆ ಬಾಂಬ್ ಬಿದ್ದಿದೆ. ಇನ್ನ ಈ ಕಡೆ ಕಾನ್ಫ್ಲಿಕ್ಟ್ ಕತ್ತಿ ಅಂದ್ರೆ ಯುದ್ಧದ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಈ ಕಡೆ ಅಮೆರಿಕ ಚೈನಾ ಆಗ್ಬೋದು, ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಇದ್ರು ಅಮೆರಿಕ ಚೈನಾ, ಒಂದ್ ಕಡೆ ಯುದ್ಧ ಮಾಡ್ತಾರೆ ಅನ್ನೋ ಲೆವೆಲ್ ತಗೊಂಡೋಗಿ ತೋರಿಸ್ತಾರೆ ಅಂದ್ರೆ ಅದು ನಡೀತಾ ಇದೆ. ಯುದ್ಧದ ಟ್ಯಾಂಕರ್ ಎರಡೂ ಕಡೆ ತೋರಿಸಿದ್ರೆ ಅದು ನಡೀತಾ ಇದೆ. ಇನ್ನ ಎಷ್ಟೋ ಜನ ಹಿಡಿದು ಒಳಗಾಕಿರೋದಕ್ಕೆ ಒಂದು ಕೈಗೆ ಅಲ್ಲಿ ಬೇಡಿ ಹಾಕಿದ್ದಾರೆ. ಇದಕ್ಕೆ ಅರ್ಥ ಏನು, ದೊಡ್ಡ ದೊಡ್ಡ ಲೀಡರ್ಗಳನ್ನ ಒಳಗಾಗ್ತೀವಿ ಅನ್ನೋ ಲೆವೆಲ್ಗೆ. ಅದರಲ್ಲಿ ಇರಾಕ್ ಅಧ್ಯಕ್ಷರನ್ನ ಮುಗಿಸ್ಬಿಟ್ರು ಬಿಡಿ, ವೆನ್ಜುಲಾ ಪ್ರೆಸಿಡೆಂಟ್ ನ ಒಳಗಾಕಿದ್ರು. ಈ ತರದ್ ಎಷ್ಟೊಂದು ನಡೀತಾ ಇರುತ್ತಲ್ಲ, ನಮ್ಮ ಕಂಟ್ರೋಲ್ಗೆ ತಗೊಳ್ತೀವಿ, ದೊಡ್ಡ ದೊಡ್ಡವ್ರನ್ನೆಲ್ಲ ಒಳಗಾಕಿ ಅನ್ನೋದು ಒಂದು. ಇನ್ನು ಡಾಲರ್ ಅನ್ನೋದು ಇಂಪಾರ್ಟೆನ್ಸ್ ಕೊಡೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಡಾಲರ್ ಬಗ್ಗೆ ಎಷ್ಟೊಂದು ಅದು ಇದು ಕಾನ್ಫ್ಲಿಕ್ಟ್ ಎಲ್ಲ ನಡೀತಾ ಇತ್ತಲ್ಲ, ಅದ್ರ ಬಗ್ಗೆ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಇನ್ನು ಅದ್ರ ನೆಕ್ಸ್ಟ್ ಮೇನ್ ಆಗಿರೋದು ರೋಬೋಟ್ಗಳ ನಾಯಿಗಳ ಬಗ್ಗೆ ತೋರಿಸಿದ್ರು. ಇಲ್ಲಿ ರೋಬೋಟ್ಗಳೆಲ್ಲ ಡೆಲಿವರಿ ಮಾಡೋದಕ್ಕೆ ಬಂದ್ಬಿಡುತ್ತೆ ಅನ್ನೋದನ್ನ ಈ ಇಮೇಜ್ ಅಲ್ಲಿ ತೋರಿಸ್ತಾ ಹೋಗ್ತಾರೆ. ರೋಬೋಟ್ಗಳು ಇಲ್ಲಿ 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 ಈ ಕಡೆ ಎಲ್ಲ ರೋಬೋಟ್ಗಳನ್ನೇ ಪ್ರಪಂಚ ಮುಂದೆ ಇರುತ್ತೆ ಅನ್ನೋದು ಈ ಇಮೇಜ್ ಅಲ್ಲಿ ತೋರಿಸೋದ್ರ ಜೊತೆಗೆ ವ್ಯಾಕ್ಸಿನ್, ಇನ್ನು ಡ್ರಗ್ಸ್ ಅಂದ್ರೆ ನಾವು ಬಳಸ್ತಾ ಇರುವಂತ ಎಷ್ಟೋ ಟ್ಯಾಬ್ಲೆಟ್ಸ್ಗಳು ಡ್ರಗ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರು ಹೌದು. ಈಗ ಎಷ್ಟೋ ಕಂಟ್ರಿಗಳಲ್ಲಿ ಅದು ಡ್ರಗ್ಸ್ ಆಗಿ ಬಳಕೆ ಆಗ್ತಾ ಇರೋದು ನಿಜ. ಈ ವ್ಯಾಕ್ಸಿನ್ಗಳ ಬಗ್ಗೆನು ಇಲ್ಲಿ ತೋರಿಸ್ಬಿಟ್ಟಿದ್ದಾರೆ ಈ ಇಮೇಜ್ ಅಲ್ಲಿ. ಇದೆಲ್ಲ ನೋಡಿದಾಗ ಇದೆಲ್ಲ ಪ್ಲಾನ್ಡ್. 2026 ಅಲ್ಲಿ ಏನ್ ನಡಿಬೇಕು ಅನ್ನೋದನ್ನ ಇವರು ಮೊದಲೇ ಪ್ಲಾನ್ ಮಾಡಿದ್ರು, ಅದನ್ನ ಈಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾಕೆ ಅಂದ್ರೆ ಈ ತರ ಇಮೇಜ್ಗಳು ಮುಂಚೆನೆ ರೆಡಿ ಮಾಡಬೇಕು ಅಂದ್ರೆ ನಾವು ಕಾಲಜ್ಞಾನಿಗಳು ಹೇಳ್ತಾ ಇದ್ರು, ಬರ್ದಿಟ್ಟಿದ್ರು, ಆ ಬೇಸ್ ಮೇಲೆ ಈಗ ನಡೀತಾ ಇದೆ ಅಂತ ಮಾತಾಡ್ತೀವಿ. ಆದ್ರೆ ಇಲ್ಲಿ ಕಾಲಜ್ಞಾನಿಗಳು ಏನ್ ಹೇಳಿದ್ರು ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಇವರು ಮುಂದಿನ ವರ್ಷ ಇದೇ ರೀತಿ ನಡಿಬೇಕು, ಪ್ರಪಂಚ ಹೀಗೇ ಹೋಗ್ಬೇಕು ಮುಂದಕ್ಕೆ ಅಂತ ಪ್ಲಾನ್ ಮಾಡಿ
ಒಂದು ಪ್ರೋಟೋಟೈಪ್ ಇಮೇಜ್ ಅನ್ಕೊಳ್ಳಿ, ಇಲ್ಲ ಏನಾದ್ರು ಅನ್ಕೊಳ್ಳಿ, ಆ ತರದನ್ನ ಸಿದ್ಧ ಮಾಡಿ ಬಿಡ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ಇಮೇಜ್ ನಾನು ತೋರಿಸ್ತಾ ಇದ್ದೀನಿ, ದ ವರ್ಲ್ಡ್ ಹೈಟ್ 2026. ಇನ್ನ 2026 ಮಿಡ್ ಅಲ್ಲಿ ಇದೀವಿ. ಅದರಲ್ಲಿ ಆ ಕಡೆ ಬಾಂಬ್ಗಳು, ರಾಕೆಟ್ಗಳು, ಈ ಕಡೆ ಆಯಿಲ್ದು ಪ್ರೈಸ್ ರೈಸ್ ಆಗೋದು, ಇಲ್ಲೊಂದು ಶಿಪ್ ಅಲ್ಲಿ ತೋರಿಸ್ತಾರೆ ಆಯಿಲ್ ಪ್ರೈಸ್ ಅನ್ನೋದು ತುಂಬಾ ಇದಾಗುತ್ತೆ. ಅದರಲ್ಲೂ ಏನು ಒಬ್ಬ ಗಡ್ಡ ಬಿಟ್ಕೊಂಡಿರುವಂತ ಮುಸ್ಲಿಂ ವ್ಯಕ್ತಿನ ತೋರಿಸ್ತಾರೆ ಅದರಲ್ಲಿ. ಅಂದ್ರೆ ಆಯಿಲ್ ಪ್ರೈಸ್ ಅನ್ನೋದು ಅಲ್ಲಿಂದ ನಮಗೆ ಶಿಪ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಒಂದು ಅದೇ ಹೇಳಿದ್ದು ಪಿಕ್ಟೋರಿಯಲ್ ಇಮೇಜ್ ಅಂತ ನಾದ್ರು ಅನ್ಕೊಬಹುದು, ಆ ತರ ತೋರಿಸ್ತಾ ಇದ್ದಾರೆ. ನೆಟ್ವರ್ಕಿಂಗ್ ಸಿಸ್ಟಮ್ ಯಾವ ತರ ಆಗುತ್ತೆ, ಇಲ್ಲಿ ಐಸ್ ಮೆಲ್ಟ್ ಆಗ್ತಾ ಇರೋದ್ರ ಬಗ್ಗೆನೂ ಒಂದು ತೋರಿಸ್ತಾರೆ. ಐಸ್ ಅನ್ನೋದು ಮೆಲ್ಟ್ ಆಗ್ತಾ ಇದೆ. ಇದೆಲ್ಲ ಕೂಡ ಇವರು ಪ್ಲಾನ್ ಮಾಡ್ಕೊಂಡಿರೋದು, ಇದೆಲ್ಲ ಈ ವರ್ಷ ಆಗಬೇಕಾಗಿರೋ ಆಕ್ಟಿವಿಟಿಗಳು ಅಂತ ಪ್ಲಾನ್ ಮಾಡಿದ್ದಾರೆ. ಇದಾದ ಮೇಲೆ ನಾನು ಮೊದಲೇ ಹೇಳಿದೆ ನಮ್ಮ ಫ್ಯೂಚರ್ನ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆ ಅನ್ನೋದಾದ್ರೆ ಇಲ್ಲಿ ಹೇಳ್ತೀನಿ ನೋಡಿ. 2026 ಅಲ್ಲಿಗೆ ನಿಂತೋಗಿರೋ, ಓಕೆ 27 ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೇನು ದ ವರ್ಲ್ಡ್ ಹೈಯರ್ 2027 ಇಲ್ಲಿ ಏನೇನು ತೋರಿಸ್ತಾರೆ ನೋಡಿ. ದ ಡಾನ್ ಆಫ್ ಡಿಸೀವ್ ಎರಾ, ಚೈನಾ ರೀಜನಲ್ ರೀಬ್ಲೆನ್ಸ್, ಎಲ್ಲಿ ಗ್ಲೋಬಲ್ ಶಿಪ್ಪಿಂಗ್ ರೀಡ್ರಾನ್, ಸೈಬರ್ ಸೆಕ್ಯೂರಿಟಿ ಶೀಲ್ಡ್, ಹೈಡ್ರೋಜನ್ ಹೈಪ್, ಆಮೇಲೆ ಸ್ಪೇಸ್ ಎಕಾನಮಿ, ಎಇ ಡಿವಿಡೆಂಟ್, ಗ್ರೀನ್ ಸಿಟಿ ಬ್ಲೂ ಪ್ರಿಂಟ್ಸ್. ಈ ಬೇಸ್ ಮೇಲೆ ಈ ಇಮೇಜ್ ರೆಡಿ ಆಗಿ ಹೋಗಿದೆ ಆಲ್ರೆಡಿ. ಇದು ಅಂತಲ್ಲ, ನಾನು ಮೊದಲೇ ಹೇಳಿದೆ 2027, 28, 29, 30 ಅದಾದ ಮೇಲೆ 2045 ತನಕ ಇವರೆಲ್ಲ ಪ್ಲಾನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಇಮೇಜ್ಗಳನ್ನೆಲ್ಲ ನಾವು ನೋಡೋಣ ಅಂತ, ಅಂದ್ರೆ ಡೀಟೇಲಿಂಗ್ ಏನಿರುತ್ತೆ ಅಂತ ಕೊಟ್ಟರು ಕೂಡ ಈ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತು. ಈ 2027 ಅಲ್ಲಿ ಏನೇನಾಗುತ್ತೆ ಅಂತ ಹೇಳ್ತಾರೆ ನೋಡಿ. ಟೆಕ್ನಾಲಜಿ ಅನ್ನೋದು, ಸ್ಪೇಸು, ಇದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ. 27 ಅಲ್ಲಿ ಅಡ್ವಾನ್ಸ್ ಡ್ರೋನ್ಗಳು ಬರುತ್ತೆ, ಆಟೋಮೇಷನ್ ಅನ್ನೋದು ಜಾಸ್ತಿ ಆಗುತ್ತೆ, ಟೆಕ್ ಡ್ರಿವನ್ ಸಿಟೀಸ್ ಅಂತ ಕರೆದಿದ್ದಾರೆ. ಅಂದ್ರೆ ಸಿಟೀಸ್ ಗಳಲ್ಲಿ ಟೆಕ್ನಾಲಜಿ ಅನ್ನೋದು ಜಾಸ್ತಿ ಮೆರೆಯುತ್ತೆ ಅಂತ ತೋರಿಸ್ತಾರೆ. ಅದನ್ನ ಈ ಇಮೇಜ್ಗಳೆಲ್ಲ ತೋರಿಸ್ತಾರೆ ನೋಡಿ. ಎಲ್ಲಿ ನೋಡಿದ್ರು ಅಂದ್ರೆ ಮೆಟ್ರೋ ಟ್ರೈನ್ ಗಿಂತ ಅಡ್ವಾನ್ಸ್ ಟ್ರೈನ್ಗಳು ಬರುತ್ತಲ್ಲ ಅಂತದ್ದು ಟೆಕ್ನಾಲಜಿ ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸ್ತಾರೆ. ಆಮೇಲೆ ಡಿವೈಡೆಂಟ್ 2027 ಅಂದ್ರೆ ಬ್ರೈನ್ ಏನಿದೆ ಕಂಟ್ರೋಲ್ ಮಾಡಬೇಕಾಗಿರುವಂತದ್ದು ಕಂಟ್ರೋಲ್ ಮಾಡೋ ಲೆವೆಲ್ ಹೊರಟೋಗುತ್ತೆ. ಆಮೇಲೆ ಕಾನ್ಫ್ಲಿಕ್ಟ್ ಗಳ ಬಗ್ಗೆ, ಅಂದ್ರೆ ವಾರ್ಗಳು ಯಾವ ದೇಶಗಳ ಮಧ್ಯೆ ನಡೆಸಬೇಕು ಅನ್ನೋದನ್ನ ಕೂಡ ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರೆ. ನಾವೆಲ್ಲ ಸುಮ್ಮನೆ ಅನ್ಕೊಂಡು ಹೋಗ್ತೀವಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ವಾರ್ ಎಲ್ಲೆಲ್ಲಿ ನಡೆಯುತ್ತೆ ಅಂತ ತೋರಿಸ್ತಾ ನೋಡಿ. ಅಮೆರಿಕ, ಯುರೋಪಿಯನ್ ಕಂಟ್ರೀಸ್, ಇಲ್ಲೊಂದು ಲೈನ್ ತಗೊಂಡೋಗಿ ಚೈನಾಗ್ ಜಾಯಿನ್ ಮಾಡ್ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಮಾತಿನ ಕಾನ್ಫ್ಲಿಕ್ಟ್ ನಡೀತಾ ಇರುತ್ತೆ, ಇನ್ನೊಂದು ರೀತಿ ಯುದ್ಧದ ಭೀತಿ ನಡೀತಾ ಇರುತ್ತೆ, ಒಟ್ಟಿನಲ್ಲಿ ಕಾನ್ಫ್ಲಿಕ್ಟ್ ಗಳು ನಡೆಯುತ್ತೆ ಅನ್ನೋದನ್ನ ತೋರಿಸ್ತಾರೆ. ಇನ್ನ ಈ ಕಡೆ ಆಸ್ಟ್ರೇಲಿಯಾ ಕೆಲವಷ್ಟು ಭಾಗಗಳನ್ನ ತೋರಿಸಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ತೋರಿಸ್ತಾ ಹೋಗ್ತಾ ಇರೋದು ಯುರೋಪಿಯನ್ ಕಂಟ್ರೀಸ್ಗಳು ಮತ್ತೆ ಇಲ್ಲಿ ಅರಬ್ ಕಂಟ್ರೀಸ್ಗಳು, ಯಾವ ಕಂಟ್ರಿನಲ್ಲಿ ಈ ಕಾನ್ಫ್ಲಿಕ್ಟ್ ಗಳು ಇರುತ್ತೆ ಅನ್ನೋದನ್ನ. ಆಮೇಲೆ ಡ್ರೋನ್ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರು. ಸ್ಪೇಸ್ ಟೆಕ್ನಾಲಜಿ ಬಗ್ಗೆನೂ ಇಲ್ಲಿ ತೋರಿಸಿದ್ದಾರೆ ಒಂದು ಬ್ಲೂ ಪ್ರಿಂಟ್ ನ. ಇದರಲ್ಲಿ ತೋರಿಸ್ತಾ ಇರೋ ಪ್ರಕಾರ ಚಂದ್ರನ ಮೇಲೆ ಎಕ್ಸ್ಪ್ಲೋರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ನಮ್ಮನ್ನ ಯಾಮಾರಿಸ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಈ ಇಮೇಜ್ ಅಲ್ಲಿ ಅವ್ರು ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಏನು ಅನ್ನೋದಾದ್ರೆ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. ಈ ಇಮೇಜ್ ಅಲ್ಲಿ ಹಿಂದೆ ಚಂದ್ರ ಇದೆ, ಫ್ರಂಟ್ ಅಲ್ಲಿ ಎಕ್ಸ್ಪ್ಲೋರೇಷನ್ ಆನ್ ಮೂನ್ ಅಂತ ತೋರಿಸ್ತಾರೆ. ಅಂದ್ರೆ ನಮ್ಮನ್ನ ಗೂಬೆಗಳ ರೀತಿ ಮಾಡೋದಕ್ಕೆ ಆಲ್ರೆಡಿ ಒಂದು ಪ್ಲಾನ್ ಸಿದ್ಧ ಆಗಿದೆ. ಚಂದ್ರಯಾನ ಮಾಡಿದ್ವಿ, ಚಂದ್ರನ ಮೇಲೆ ಅಮೆರಿಕಾದವ್ರು ಹೋಗಿದ್ರು ಅಂತ ನಾವೆಲ್ಲ ಕೇಳಿದೆ. ಅದೆಲ್ಲ ಸುಳ್ಳು ಅಂತ ಎಷ್ಟೋ ವಾದಗಳು ನಡೀತು. ಕೊನೆಗೆ ಎಷ್ಟೋ ಜನ ಒಪ್ಕೊಂಡ್ರು ಬಿಡಿ ಅದು ಸುಳ್ಳು ಅಂತ. ಆದ್ರೆ ಈಗ ಇಲ್ಲಿ ಇನ್ನೊಂದು ಅದೇ ರೀತಿ ಒಂದು ಸುಳ್ಳನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಚಂದ್ರನ ಮೇಲೆ ಎಕ್ಸ್ಪ್ಲೋರೇಷನ್, ಚಂದ್ರನ ಮೇಲೆ ಇವರು ಹೊಸದೊಂದು ಭೂಭಾಗನ ಸೃಷ್ಟಿ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತೀವಿ ಅಂತ ಜನರನ್ನ ಯಾಮಾರಿಸೋ ಕೆಲಸ ಮಾಡಿಸ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಪಕ್ಕದಲ್ಲೇ ತೋರಿಸ್ತಾ ಇದೀನಿ, ಹಿಂದೆ ಚಂದ್ರನ್ ಇಮೇಜು ಇದೆ, ಫ್ರಂಟ್ ಅಲ್ಲಿ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇರೋದ್ರ ಬಗ್ಗೆ ಒಂದು ಪಿಕ್ಚರ್ ಹಾಕಿ ಬಿಟ್ಬಿಟ್ಟಿದ್ದಾರೆ. ಇನ್ನು ಅದನ್ನ ಬಿಟ್ರೆ ಇಲ್ಲಿ ನಾರ್ತ್, ವೆಸ್ಟ್, ಸೌತ್, ಈಸ್ಟ್ ಈ ತರ ಡಿವೈಡ್ ಮಾಡ್ಕೊಂಡು ಸೆಂಟ್ರಲ್ ಒಂದು ಕ್ವಶನ್ ಮಾರ್ಕ್ ಆಗಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ನಾರ್ತ್ ಅಂದ್ರೆ ಇಂಪಾರ್ಟೆನ್ಸ್ ಅಲ್ಲಿ ಜಾಸ್ತಿ ಕೊಡ್ತಾರೆ. ಇನ್ನು ವೆಸ್ಟ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಗಳು, ಹೊಡೆದಾಟ, ಜಗಳ ಇದೆಲ್ಲ ನಡೀತಾನೆ ಇರುತ್ತೆ. ಇನ್ನು ಈಸ್ಟ್ ಅಲ್ಲಿ ಮಾರ್ಕೆಟ್ಸ್ ಫ್ಲಕ್ಚುಯೇಷನ್ ಮಾಡ್ತಾರೆ. ಸೌತ್ ಅಲ್ಲಿ ಕ್ಲೈಮೇಟ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಹೇಳೋದು. ಒಟ್ನಲ್ಲಿ ಇದೆಲ್ಲ ಕೂಡ ಪ್ಲಾನ್ಡ್. ಇನ್ನು ಇದ್ರಲ್ಲಿ ಮಾರ್ಕೆಟ್ ತೋರಿಸ್ತಾ ನೋಡಿ 2027 ಇಂದ ಯಾವ ರೀತಿ ಹೋಗುತ್ತೆ ಶೇರ್ ಮಾರ್ಕೆಟ್ ಬಗ್ಗೆ ಇದ್ರಲ್ಲಿ ತೋರಿಸ್ತಾ ಇದ್ದಾರೆ. 27 ಅಲ್ಲಿ ಒಂದು ಪೀಕ್ ಕರ್ಕೊಂಡು ಹೋಗಿ ಅದಾದ ಮೇಲೆ ಬೀಳಿಸ್ತಾರೆ, ಮತ್ತೆ ಇಳಿಸ್ತಾರೆ. ಒಂದು ಟ್ರಾನ್ಸ್ಫಾರ್ಮೇಶನ್ ನಡೆಯುತ್ತೆ. ಇನ್ನ ಗ್ರೀನ್ ಸಿಟಿಗಳು ಫಾರ್ಮ್ ಆಗುತ್ತೆ, ಜಾಸ್ತಿ ಗ್ರೀನರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ ಅನ್ನೋದನ್ನ ಈ ಪಿಕ್ಚರ್ ಅಲ್ಲಿ ತೋರಿಸ್ತಾರೆ. ಇಂಡಸ್ಟ್ರಿಯಲೈಸೇಷನ್ ಇದೆಲ್ಲ ನಡೆಯುತ್ತೆ ಅಂತ ತೋರಿಸ್ತಾರೆ. ಕೂಡ ಅದನ್ನೇ ಹೇಳಿದ್ದು. ಜಿಯೋ ಪೊಲಿಟಿಕಲ್ ಕ್ಲೈಮೇಟ್ ಸ್ಟ್ರೆಸ್, ಅದಾದ ಮೇಲೆ ಎಕನಾಮಿಕಲ್ ಸೋಷಿಯಲ್ ಟ್ರೆಂಡ್ಸ್ 2030 ಒಳಗಡೆ ಇದನ್ನೆಲ್ಲ ಮಾಡಬೇಕು ಅನ್ಕೊಂಡಿದ್ದಾರೆ. ಅದರಲ್ಲೂ 2030 to 2045 ಏನಿದೆ ಇದು ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಅಂತಾನೆ ಕರೆದಿದ್ದಾರೆ.
ಅದರಲ್ಲಿ ಮೇಜರ್ ಆಗಿ ಏನೇನಾಗುತ್ತೆ ಆ ಇಮೇಜ್ ಗಳನ್ನ ಕೊಟ್ಟಾಗ ಅದು ಎಕ್ಸ್ಪ್ಲೈನ್ ಮಾಡ್ತಾ ಇರೋದೇ ಅದು. ಮಾರ್ಸ್ ರೋವರ್ ಮೂನ್ ಬೇಸ್ ಅಲ್ಲಿ ಏನೋ ಒಂದು ಮಾಡ್ತೀವಿ ಅಂತ ತೋರಿಸ್ತಾರೆ. ಮಾರ್ಸ್ ಅಲ್ಲಿ ಅಂದ್ರೆ ಮಂಗಳ ಗ್ರಹದಲ್ಲೂ ಕೂಡ ನಾವು ಹೋಗಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತೀವಿ ಅಂತ ಜನಕ್ಕೆ ತೋರಿಸ್ತಾರೆ. ಆ ಇಮೇಜ್ಗಳು ತೋರಿಸ್ತಾ ಇರೋದು ಹಾಗೆ. ಇಲ್ಲಿ ನೋಡ್ತಾ ಇರ್ಬೋದು, ಚಂದ್ರ ಕಾಣಿಸ್ತಾ ಇದೆ, ಇದು ಮಂಗಳ ಗ್ರಹನ ಇಲ್ಲ ಭೂಮಿ ಮೇಲೆ ಈ ತರ ಮಾಡ್ಬಿಟ್ಟು ಜನಕ್ಕೆ ಯಾಮಾರಿಸ್ತಾರ, ನಿಜವಾಗ್ಲೂ ಅದು ಐಡಿಯಾನೇ ಇಲ್ಲ. ಅದಾದ್ಮೇಲೆ 2028 ಇಲ್ಲಿ ನೋಡಿ ಸಿಟಿ ಸ್ಕೇಲಿಂಗು, ಇಲ್ಲಿ ಅಡಾಪ್ಷನ್ ಅನ್ನೋದನ್ನ ಅಡಾಪ್ಷನ್ ಮಾಡ್ಕೊಳ್ತಾ ಹೋಗ್ತಾರೆ. 27 ಅಲ್ಲಿ ಏನಿತ್ತು ಅನ್ನೋದು ಡಿವೈಡೆಡ್ ಆಗಿತ್ತು. ಅದಾದ್ಮೇಲೆ 28 ಅಲ್ಲಿ ಏನ್ ಮಾಡ್ತಾರೆ, ಅಡಾಪ್ಷನ್ ಮಾಡ್ಕೋಬೇಕು ನ, ಅದೇ ನಮ್ಮ ಫ್ಯೂಚರ್ ಅನ್ನೋ ಲೆವೆಲ್ಗೆ 2028 ಅಲ್ಲಿ ಸ್ಟ್ಯಾಂಡರ್ಡ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ. 2028 ವಿ ಆರ್ ಇಯರ್ ಇದರಲ್ಲಿ ಸೇಮ್ ಅದೇ ತರ ಕಾನ್ಫ್ಲಿಕ್ಟ್ಸ್ ಗಳು ಅದೆಲ್ಲ ಕ್ರಿಯೇಟ್ ಮಾಡ್ತಾರೆ. ಇನ್ನ ಯಾವ ದೇಶದಲ್ಲಿ ಏನೇನಾಗಬೇಕು ನೋಡಿ, ಇಲ್ಲಿ 2028 ಅಲ್ಲಿ ಮಾರ್ಕೆಟ್ಸ್ ಕಾನ್ಫ್ಲಿಕ್ಟ್ ಅಂತ ತೋರಿಸ್ತಾರೆ. ಅಂದ್ರೆ ಮಾರ್ಕೆಟ್ಸ್ ಅಲ್ಲಿ ತುಂಬಾ ವೇರಿಯೇಷನ್ ಗಳನ್ನ ಮಾಡಿ ಆಟ ಆಡ್ತಾರೆ. ಇಲ್ಲೂ ಕೂಡ ಅದೇ ಇಮೇಜ್ ನ ತೋರಿಸ್ತಾರೆ. ಇಲ್ಲಿ 3 ಜನ ಲೀಡರ್ಗಳು ಪೂರ್ತಿ ಪ್ರಪಂಚನ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಈ ಇಮೇಜ್ ಅಲ್ಲಿ ತೋರಿಸ್ತಾ ಇರೋದು. ಸೇಮ್ ಇಂಡಸ್ಟ್ರಿಯಲೈಸೇಷನ್ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ, ಗ್ರೀನರಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನು ಆಟೋಮೈಸೇಷನ್ ಇದೆಲ್ಲ ಮಾಮೂಲಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸ್ಪೇಸ್ ಕಮರ್ಸ್ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಗೆ ಕಾಲ್ ಮಾಡ್ತಾ ಇದ್ದಾರೆ 2028 ಅಲ್ಲಿ. ಅಂದ್ರೆ ಮಾರ್ಸ್ಗೆ ಆಗ್ಬೋದು, ಮೂನ್ಗೆ ಆಗ್ಬೋದು, ಅಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಕಾಲ್ ಮಾಡ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ ಪ್ಲಾನ್ ಯಾವ್ಯಾವ ತರ ಇದೆ. ಅದೇ ತರ 29 ಇದೆ, 30 ಇದೆ, ಎಲ್ಲಾನು ನೋಡ್ತಾ ಹೋದ. ಇಲ್ಲಿ 29 ಅಲ್ಲಿ ಒಂದು ಪಿಕ್ಚರ್ ತೋರಿಸಿದ್ರು, 30 ನಲ್ಲಿ ಅದೇ ರೀತಿ ಇದೆ. 30 ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಪ್ಪ ಅಂತ ಏನ್ ಕೇಳಿದಾಗ 28 ಕೊಡ್ತು, ಕಾಣಿಸ್ತಾ ಇರ್ಬೋದು ಇಮೇಜ್ ಅಲ್ಲಿ. 29ದು ಕೊಡ್ತು, ಅದು ಇಮೇಜ್ ಅಲ್ಲಿ ಎಕ್ಸ್ಪ್ಲನೇಷನ್. ದ ಇಯರ್ ಆಫ್ ಇಂಪ್ಲಿಮೆಂಟೇಷನ್ ಅಂತ ಕರೆದಿದ್ದಾರೆ. ಯಾವ್ದನ್ನ 29 ಡಿಜಿಟಲ್ ಡಾಲರ್ ಅಡಾಪ್ಷನ್. ಮೀನ್ ಆಗಿ ರೆಗ್ಯುಲೇಷನ್ ಫ್ರೇಮ್ ವರ್ಕ್ಸ್ ಆ ಟೈಮ್ ನಲ್ಲಿ ಬೇಸ್ ಮೇಲೆ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಕೆಲವಷ್ಟು ಮಾಡ್ತಾರೆ. ನಾವು ಅದ್ರ ಬೇಸ್ ಮೇಲೆ ಫ್ರೇಮ್ ವರ್ಕ್ ಕೂಡ ಆಗೋಗುತ್ತೆ. ನಾವು ಆ ಬೇಸ್ ಅಲ್ಲಿ ಬದುಕಬೇಕಾಗತ್ತೆ. ಯಾವಾಗ 29 ಅಲ್ಲಿ. ಇನ್ನು ಡಿಜಿಟಲ್ ಡಾಲರ್ ಅನ್ನೋದು ಬರುತ್ತೆ ಯಾವ 29 ಅಲ್ಲಿ. ಆಮೇಲೆ ಕ್ವಾಂಟಮ್ ಮೈಲ್ ಸ್ಟೋನ್ಸ್ ಇನ್ 2029 ಅಂತ ಬರೀತಾರೆ. ಸ್ಪೇಸ್ ಸ್ಟೇಷನ್ ರೇಸ್, ಅವಾಗ ರೇಸ್ ಶುರು ಆಗುತ್ತೆ ಸ್ಪೇಸ್ ಸ್ಟೇಷನ್ ಗಳನ್ನ ಮಾಡೋದಕ್ಕೆ. ಇಷ್ಟೊಂದು ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. 2030 ಏನ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ನೋಡಿ. ಏಜ್ ಆಫ್ ಆಟೋನಮಿ, ಡಿಜಿಟಲ್ ಯುಆನ್ ವರ್ಸಸ್ ಡಿಜಿಟಲ್ ಡಾಲರ್, ಇಲ್ಲಿ ಯಾವ್ದು ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಈಗ ಯಾವ ರೀತಿ ವಾರ್ಗಳು ನಡೀತಾ ಇದೆಯೋ ಅವಾಗ್ಲೂ ಡಾಲರ್ ಮತ್ತೆ ಯುಆನ್ ಮಧ್ಯ ವಾರ್ ಅನ್ನೋದು ಶುರುವಾಗುತ್ತೆ. ಕರೆನ್ಸಿ ಬ್ಯಾಟಲ್ಸ್ ಅಂತಾನೆ ಆಗ್ತಾರೆ. ಆಮೇಲೆ ಹ್ಯೂಮನ್ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್, ಯಾವಾಗ 2030 ನಲ್ಲಿ ನಮ್ಮ ಬ್ರೈನ್ಗಳಿಗೆ, ಮನುಷ್ಯ ಬ್ರೈನ್ಗಳಿಗೆ ಇಂಟರ್ಫೇಸ್ ಮಾಡ್ತಾರೆ ಚಿಪ್ಗಳನ್ನ. ಟೋಟಲ್ ಆಗಿ ಬ್ರೈನ್ ಇಂದ ಕಂಟ್ರೋಲ್ ಮಾಡಬಹುದು, ಮಿಷಿನರೀಸ್ ಆಗ್ಬೋದು, ಎಷ್ಟೊಂದು ವಸ್ತುಗಳನ್ನ ಕಂಟ್ರೋಲ್ ಮಾಡೋ ಲೆವೆಲ್ಗೆ ಇಂಟರ್ಫೇಸ್ ಮಾಡೋದಕ್ಕೆ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಹೇಳ್ತಾರೆ ಮೆಚ್ಯೂರ್ಡ್ ಇಂಡಸ್ಟ್ರಿಯಲೈಸೇಷನ್, ಟೆಕ್ನಿಕಲ್ ಲೇಬಲ್ಸ್, ಇದೆಲ್ಲ ಮಾಡ್ತಾ ಹೋಗ್ತಾರೆ. ಮೂನ್ ಬೇಸ್ ಆಪರೇಷನಲ್ 2030, ಮೂನ್ ಅಲ್ಲಿ ಆಲ್ರೆಡಿ ಆಪರೇಷನ್ ಶುರು ಮಾಡ್ಬಿಡ್ತಾರೆ. ಇನ್ನು ಸ್ಮಾರ್ಟ್ ಸಿಟಿ ಸ್ಪ್ಯಾಮ್ 2030, ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್, ಇದೆಲ್ಲ ಮಾಡ್ತಾರೆ. ಇಲ್ಲಿ ಒಂದೇ ಒಂದು ಪ್ರಶ್ನೆ ಹಾಗೆ ಉಳಿಸ್ಬಿಡ್ತಾರೆ, ಏನದು ಅನ್ನೋದಾದ್ರೆ 2030 ಇಮೇಜ್ ನೋಡ್ಲೇಬೇಕು. 2030 ನಲ್ಲಿ ಒಂದು ಸಲ ನೀವು ಕಣ್ಣಾಯಿಸಿ ನೋಡಿ. ಒಂದು ಮೂನ್ ಬೇಸ್ ಆಪರೇಷನ್ 2030, ಅದಾದ್ಮೇಲೆ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಇನ್ 2030, ಸೇಮ್ ಲೀಡರ್ಗಳು ಇರ್ತಾರೆ, ಏಜ್ ಆಗಿರುತ್ತೆ ಅಷ್ಟೇ. ಅದಾದ್ಮೇಲೆ ಕಾನ್ಫ್ಲಿಕ್ಟ್ ಗಳು ಹಾಗೇ ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಯುದ್ಧ ನಡೀತಾ ಇದೆ, ಹೊಡೆದಾಡ್ತಾ ಇದ್ದಾರೆ, ಇದೆಲ್ಲ ತೋರಿಸ್ತಾನೆ ಹೋಗ್ತಾರೆ. ಎಲ್ಲೂ ಕೂಡ ಅದನ್ನ ಎಲಿಮಿನೇಟ್ ಮಾಡೋದಿಲ್ಲ. 2029 ಅಲ್ಲಿ ಫ್ರೇಮ್ ವರ್ಕ್ ಇರುತ್ತಲ್ಲ ಅದನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಆಟೋನಮಸ್ ಸಿಸ್ಟಮ್ ಏನಿದೆ ಅದನ್ನ ಬದಲಾಯಿಸ್ತಾ ಹೋಗ್ತಾರೆ. 2030 ಈ ಪೀರಿಯಡ್ ಅಲ್ಲಿ ಶೇರ್ ಮಾರ್ಕೆಟ್ ಅನ್ನೋದು ಮತ್ತೆ ಒಂದು ಚೂರು ಡೌನ್ ಮಾಡ್ತಾ ಹೋಗ್ತಾರೆ. ಟಿಲ್ ಅವ್ರು ಯಾವಾಗ ರೈಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಲ್ಲಿ ತನಕ ಡೌನ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಇಲ್ಲಿ ಫ್ರಾಗ್ಮೆಂಟೇಶನ್ ಆಫ್ ಚೆಕ್ ಪಾಯಿಂಟ್ಸ್ ಅಂತ ಆಗ್ತಾರೆ. 2030 ನಲ್ಲಿ ಸಿಟಿಗಳು ಫ್ರಾಗ್ಮೆಂಟೇಶನ್ ಮಾಡ್ತಾ ಹೋಗ್ತಾರೆ. ಈ ಮೇನ್ ಸೆಂಟರ್ ಪಾಯಿಂಟ್ ಇದೆಯಲ್ಲ ಇದ್ರಲ್ಲೇ ಮೇನ್ ಇರುವಂತದ್ದು. ಅಲ್ಲಿ ನೋಡ್ಕೊಂಡ್ ಬಂದ್ವಿ, ಕ್ವಶನ್ ಮಾರ್ಕ್ ಗಳಿದ್ವು. ಇಲ್ಲಿ ಪೂರ್ತಿಯಾಗಿ ವೆಸ್ಟ್ ಅಲ್ಲೂ ಒಂದು ಕ್ವಶನ್ ಮಾರ್ಕ್, ಏನಾಗ್ತಾ ಇದೆ ಜನಕ್ಕೆ ಗೊತ್ತಾಗೋದಿಲ್ಲ. ಈಸ್ಟ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್, ನಾರ್ತ್ ಅಲ್ಲಿ ಕ್ವಶನ್ ಮಾರ್ಕ್, ಸೆಂಟ್ರಲ್ ಟೋಟಲ್ ಆಗಿ ಕ್ವಶನ್ ಮಾರ್ಕ್. ಒಂದೇ ಒಂದು ರೈಟ್ ಹಾಕಿ ಒಂದು ಉತ್ತರ ಕೊಡೋ ಕೆಲಸ ಮಾಡ್ತಾರೆ. ಕೆಲವಷ್ಟು ಜನಕ್ಕೆ ಮಾತ್ರ ಆ ಉತ್ತರ ಗೊತ್ತಿರುತ್ತೆ, ಎಲ್ಲರಿಗೂ ಉತ್ತರ ಗೊತ್ತಿರೋದಿಲ್ಲ. ಅದೇ ಏನು ಹೇಳಿದ್ದು 2030 ನಲ್ಲಿ, ಇಂಡಿಕೇಟಿಂಗ್ ದಟ್ ಸಮ್ ಮ್ಯಾಸಿವ್ ಗ್ಲೋಬಲ್ ಅನ್ಸರ್ಟೈನಿಟಿ ಫ್ರಮ್ the late 2020s have finally been decided and stabilized, particularly around the 2030 climate treaty checkpoint ಅಂತ ಕರೀತಾರೆ. ಅಂದ್ರೆ 2030 ನಲ್ಲಿ ಮೇಜರ್ ಆಗಿ ಏನೋ ಒಂದು ಬದಲಾವಣೆ ಮಾಡ್ತಾರೆ ಅನ್ನೋದು
ಫಿಕ್ಸ್ ಕ್ಲೈಮೇಟ್ ಅಲ್ಲಿ ಮಾಡ್ತಾರೋ ಇನ್ನೊಂದ್ರಲ್ಲಿ ಮಾಡ್ತಾರೋ ಅದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ 2013 ಅಲ್ಲಿ ಬದಲಾವಣೆ. ಅದಾದ ಮೇಲೆ ಮುಂದಕ್ಕಿರೋದು 27 to 45 ಟೋಟಲ್ ಆಗಿ ಚೆಕ್ ಮಾಡಿದಾಗ ಒಂದು ಇದು ಸಿಕ್ಬಿಡುತ್ತೆ ಪಿಕ್ಚರ್. ಆ ಪಿಕ್ಚರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು ನೀವು ನೋಡ್ಬೋದು ಆ ಪಿಕ್ಚರ್ ಏನ್ ತೋರಿಸುತ್ತೆ ಅಂತ. ಇದು ಪಿಕ್ಚರ್ 2027 to 45 ದ ಎಕನಾಮಿಸ್ಟ್ ದ ಲಾಂಗ್ ರೋಡ್ ಬಿಯಾಂಡ್ ದ ಹಾರಿಜನ್. ಇಲ್ಲಿ ಬಂದು ಮಲ್ಟಿಪ್ಲೆಕ್ಸಿಟೀಸ್ ಇನ್ ನ್ಯಾವಿಗೇಟಿಂಗ್ ಡಿಕೇಡ್ ಚೇಂಜ್. ಮೀನಾಗಿ ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದ್ರೆ ಡಿಕೇಡ್ ಚೇಂಜ್ ಎಲ್ಲಿ ಡಿಕೇಡ್ಗಳು ಅವಾಗ ಚೇಂಜ್ ಆಗ್ತಾನೆ ಇರುತ್ತೆ. ಆದ್ರೆ ಇಲ್ಲಿ ಮೇನ್ ಇಂಪಾರ್ಟೆನ್ಸ್ ತಗೊಳ್ತಾ ಇರೋದು ಏನು ಅಂದ್ರೆ ಯಾವಾಗ ಯುಗ ಪರಿವರ್ತನೆ ಅಂತ ನಾವೆಲ್ಲ ಮಾತಾಡ್ತಾ ಇರ್ತೀವಲ್ಲ ಅಂತ ಯುಗ ಪರಿವರ್ತನೆಗೆ ಇವ್ರು ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಯಾವಾಗ 2045 ಒಳಗಡೆ ಇದೆಲ್ಲ ಕಂಪ್ಲೀಟ್ ಮಾಡ್ತಾರೆ. ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಅಂತ ಕರೀತಾರೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ. 27 ಇಂದ ತಗೊಂಡೋಗಿ ಇಲ್ಲಿ ಕನ್ವರ್ಜೆನ್ಸ್ ಫ್ರಾಗ್ಮೆಂಟೇಶನ್ 2045ಗೆ ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಅಂತ ಕರೀತಾರೆ. ಅಂದ್ರೆ ಬದಲಾವಣೆಯ ಒಂದು ಸಮಯ. ಆದ್ರೂ ಸೆಂಟ್ರಲ್ ಒಂದು ಕ್ವಶನ್ ಮಾರ್ಕ್ ಇರ್ತಾರೆ. ಆ ಟೈಮ್ ನಲ್ಲಿ ಹೈಡ್ರೋಜನ್ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಹೈಡ್ರೋಜನ್ ಫ್ಯೂಯಲ್ ಆಗಿರುತ್ತೆ, ವಾಟರ್ ಸ್ಕೇರ್ಸಿಟಿ ಬರುತ್ತೆ. ಇವಾಗ ಹೇಗೆ ಆಯಿಲ್ ಇಂಡಸ್ಟ್ರಿ ಅನ್ನೋದು ಲೀಡ್ ಮಾಡ್ತಾ ಇದೆಯೋ ನೆಕ್ಸ್ಟ್ ಆಯಿಲ್ ಇಂಡಸ್ಟ್ರಿಗೆ ಇಂಪಾರ್ಟೆನ್ಸ್ ಇರೋದಿಲ್ಲ. ಅಲ್ಲಿ ಬಂದು ವಾಟರ್ ಸ್ಕೇರ್ಸಿಟಿ, ನೀರು ಅನ್ನೋದು ತುಂಬಾ ಮೇಜರ್ ಇಂಪಾರ್ಟೆಂಟ್ ವಸ್ತು ಆಗುತ್ತೆ. ಇಲ್ಲಿ ಒಂದೇ ಒಂದು ನೋಡ್ಕೊಳ್ಳಿ, ಏನಿರ್ತಾರೆ ಲೀಡರ್ಸ್ಗಳ ಬದಲಾವಣೆ ಅನ್ನೋದು ಅಲ್ಲಿಗೆ ಆಗೋಗಿರುತ್ತೆ. ಯಾಕೆ ಅಂದ್ರೆ 2045ಗೆ ಅದೆಲ್ಲ ಮುಗಿದೋಗಿರುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು 2030ಗೆ ಲೀಡರ್ಸ್ಗಳು ಸೇಮ್ ಇದ್ರು, 2029 ಸೇಮ್ ಇದ್ರು, 2027 ಅವಾಗ್ಲೂ ಸೇಮ್ ಇದ್ರು. ಬಟ್ ಆದ್ರೆ 2045 ಹೋಗೋಷ್ಟು ಲೀಡರ್ಸ್ಗಳು ಹೊರಟೋಗಿ ಬದಲಾವಣೆ ಆಗಿರುತ್ತೆ ಲೀಡರ್ಶಿಪ್ಗಳಲ್ಲಿ. ಇನ್ನ ಎಲ್ಲಾ ಈ ಕಂಟ್ರಿಗಳನ್ನ ಕಂಟ್ರೋಲ್ ಇವರೇ ಮಾಡ್ತಾರೆ. ಅದನ್ನು ಈ ಪಿಕ್ಚರ್ ಅಲ್ಲೇ ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲಿ ಲೀಡರ್ಗಳು ಕಂಟ್ರೋಲ್ ಮಾಡ್ತಾರೆ ಅನ್ನೋದು. ಇನ್ನ ಎಲ್ಲರ ಮೇಲೂ ಸೈಬರ್ ಸೆಕ್ಯೂರಿಟಿ ಕಣ್ಣಿರುತ್ತೆ. ಟೋಟಲಿ ನಮ್ಮ ಡೇಟಾ ಪೂರ್ತಿ ಸೆಕ್ಯೂರ್ ಆಗಿ ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ ಸರ್ಕಾರಗಳ ಕೈಲಿ. ಎಲ್ಲದಕ್ಕಿಂತ ಇನ್ನೊಂದು ಮೇಜರ್ ಪಾಯಿಂಟ್ ಇಲ್ಲಿದೆ. ಏನಂದ್ರೆ ಇಲ್ಲಿ ಸೈಕಲ್ ತೋರಿಸ್ತಾರೆ, ಒಂದು ಟೈಮ್ ಈ ಪೀರಿಯಡ್ 2045ಗೆ 20 ಸೆಕೆಂಡ್ಸ್ ಬಂದ್ ನಿಂತಿರುತ್ತೆ ಅಂತ ಹೇಳ್ತಾರೆ. ಇದು ಇದ್ರ ಪ್ರಕಾರ ಹೇಳೋದಾದ್ರೆ ಏನು ಅಂದ್ರೆ 2026 ಅಲ್ಲಿ ನಾವಿದೀವಿ. ಇವಾಗ ಒಂದು ಟೈಮ್ ತೋರಿಸ್ತಾರೆ, ಇಡೀ ಭೂಮಿ ನಾಶ ಆಗೋದಕ್ಕೆ ಒಂದು ಪೀರಿಯಡ್ ಫಿಕ್ಸ್ ಮಾಡಿದ್ದಾರೆ 89 ಸೆಕೆಂಡ್ಸ್ ಅಂತ. ಆದ್ರೆ 2045 ಹೋಗುವಷ್ಟೊತ್ತಿಗೆ 20 ಸೆಕೆಂಡ್ಸ್ ಬೀಳ್ಬಿಟ್ಟಿರುತ್ತೆ. ಯಾಕೆ ಅಂದ್ರೆ ನ್ಯೂಕ್ಲಿಯರ್ ಅಡ್ವಾನ್ಸ್ಮೆಂಟ್ ಅನ್ನೋದು ಆ ಲೆವೆಲ್ಗೆ ಆಗಿರುತ್ತೆ. ಯಾವಾಗ ಏನ್ ಬೇಕಾದರೂ ಇವರು ಮಾಡಬಹುದು. 20 ಸೆಕೆಂಡ್ಸ್ ಅಲ್ಲಿ ಭೂಮಿ ಮೇಲಿರುವಂತ ಒಂದು 90% ಜನಸಂಖ್ಯೆನ ವ್ಯಾನಿಶ್ ಮಾಡಬಹುದು. ಅಷ್ಟೊಂದು ಶಕ್ತಿ ಅನ್ನೋದು ಇವ್ರಿಗಿರುತ್ತೆ. ಯಾವಾಗ 2045 ವೇಳೆಗೆ ಲೆಕ್ಕ ಹಾಕೊಳ್ಳಿ. ಇನ್ನು ಎಷ್ಟೊಂದು ಟ್ರಾನ್ಸ್ಫಾರ್ಮೇಶನ್ ಇಲ್ಲಿ ಆಗುತ್ತೆ ಅಂತಾನೆ ಅದನ್ನೇ ಹೇಳಿದ್ದು. ನಾವು ಹೇಗೆ ಡಿಕೇಡ್ ಚೇಂಜ್ ಅಂತ ಹೇಳ್ತೀವೋ ಅದೇ ರೀತಿ ಇವರು ಕರೆದಿರೋದು. ಅದಾದ್ಮೇಲೆ ಇಲ್ಲಿ ತೋರಿಸ್ತಾರೆ ನೋಡಿ, ಭೂಮಿ ಅಲ್ಲೆಲ್ಲೋ ಕಾಣಿಸ್ತಾ ಇದೆ, ಬೇರೆ ಗ್ರಹದಲ್ಲಿ ವಾಸ ಮಾಡ್ತಾ ಇರ್ತಾರೆ ಕೆಲವಷ್ಟು ಜನ. ಪಿಕ್ಚರ್ ತೋರಿಸ್ತಾ ಇದೆ, ರಿಯಾಲಿಟಿನ ಇಲ್ಲ ಅವ್ರ ಪ್ಲಾನ್ ಪ್ರಕಾರ ನಮ್ಗೆ ಯಾಮಾರಿಸಿ ಇನ್ನೊಂದು ಪ್ಲಾನ್ಗಳು ಮಾಡ್ತಾರೋ ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಇದೆಲ್ಲ ಕೂಡ ಅವ್ರ ಪ್ಲಾನ್. ಅಂದ್ರೆ ನಮ್ಮ ಫ್ಯೂಚರ್ ಅಲ್ಲಿ ಜನರಿಗೆ ತೋರಿಸುವಂತ ಪಿಕ್ಚರ್ ಆಲ್ರೆಡಿ ಸಿದ್ಧ ಆಗೋಗಿದೆ. ಜಾಸ್ತಿ ಆಗ ನೇಚರ್ಗೆ ಇಂಪಾರ್ಟೆನ್ಸ್ ಕೊಡೋದು, ವಾಟರ್ ಸ್ಕೇರ್ಸಿಟಿ ಅಂತ ಹೇಳಿದ್ಮೇಲೆ ನೀರಿಗೆ ಇಂಪಾರ್ಟೆನ್ಸ್ ಕೊಡೋದು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆನೂ ಈ ಜಮಿನಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪ್ಯಾಂಡೆಡ್ ಐಸೋಮೆಟ್ರಿಕ್ ಗ್ರಿಡ್, ಹನಿಕೋಮ್ ಟೈಲ್ಸ್ ಆರ್ ರೀಚೇಂಜ್ಡ್, early stage concept with long term infrastructure including hydrogen fuel storage, nuclear fusion research, deep space telescopes, lunar colonies and fully green megacities. ಬೇರೆ ಗ್ರಹದಲ್ಲಿ ಕಾಲೋನೀಸ್ ಮಾಡ್ತಾರೆ, ಫುಲ್ಲಿ ಗ್ರೀನ್ ಸಿಟೀಸ್ ಮಾಡ್ತಾರೆ, ಮೆಗಾ ಸಿಟೀಸ್ಗಳು ಕ್ರಿಯೇಟ್ ಆಗುತ್ತೆ. ಒಟ್ಟಲ್ಲಿ ಇದೆಲ್ಲ ಕೂಡ ಫ್ಯೂಚರ್ ಪ್ಲಾನ್ ಅನ್ನೋದು ಸಿದ್ಧ ಆಗಿದೆ. ನಾವಿಲ್ಲಿ ಜಸ್ಟ್ ಪಾತ್ರಧಾರಿಗಳಾಗಿದ್ದೀವಿ. ಇವರು ಆಡಿಸೋ ನಾಟಕದಲ್ಲಿ ನಾವು ಪಾತ್ರಧಾರಿಗಳು. ಒಂದು ಕಾಲದಲ್ಲಿ ಮಾತಾಡ್ತಾ ಇದ್ವಿ ದೇವ್ರುಗಳು ನಾಟಕ ಆಡಿಸ್ತಾರೆ ನಾವು ಪಾತ್ರಧಾರಿಗಳಾಗಿರ್ತೀವಿ ಅಂತ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇವರು ಆಡಿಸೋ ಈ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳಾಗಿರ್ತೀವಿ. ಮುಂದೆ ಎಲ್ಲೋಗಿ ನಿಂತ್ಕೋಬೇಕು, ನಮ್ಮ ಫ್ಯೂಚರ್ ನಮ್ಮ ಕೈಲೇ ಇಲ್ಲ, ಯಾರ ಕೈಲಿದೆ. ಕಾಣಿಸ್ತಾ ಇದೆ ಪಿಕ್ಚರ್ಗಳು. ನಿಮ್ ಬದಲಾಯಿಸೋದಕ್ಕಾಗುತ್ತಾ? ತುಂಬಾ ಕಷ್ಟ. ಯಾಕೆಂದ್ರೆ ಎಲ್ಲ ದೊಡ್ಡ ಲೀಡರ್ಸ್ಗಳು, ದೊಡ್ಡ ಶ್ರೀಮಂತರುಗಳು ಮಾಡಿರುವಂತ ಪ್ಲಾನ್ಗಳು ಇದನ್ನ ಬದಲಾಯಿಸೋದು ತುಂಬಾ ಕಷ್ಟ ಇದೆ. ಹೇಳಿಲ್ವಾ, ಭಗವಂತ ಒಬ್ಬ ಬಂದ್ರೆ ಮಾತ್ರ ಇದನ್ನ ಬದಲಾಯಿಸಬಹುದೇನೋ. ಇಲ್ಲ ಅಂದ್ರೆ ನಮ್ಮ ಫ್ಯೂಚರ್ ಯಾರ ಕೈಯಲ್ಲಿದೆ? ಇಲ್ಲಿರೋ ಕೈಲಿದೆ. 26, 27, 28, 29, 30 ಅಂದ್ರೆ ವಾರ್ಗಳು ನಡೆಸ್ಬೇಕಾ, ಇಲ್ಲ ಇನ್ನೊಂದು ಮಾಡ್ಬೇಕಾ, ಜನರನ್ನ ಕಂಟ್ರೋಲ್ ಮಾಡ್ಬೇಕಾ, ಇಲ್ಲ ಜನರನ್ನ ಎಲಿಮಿನೇಟ್ ಮಾಡ್ಬೇಕಾ, ಎಲ್ಲ ಕೂಡ ಇವರ ಕಂಟ್ರೋಲ್ ಅಲ್ಲಿ ಇದೆ. ಅದನ್ನೇ ಹೇಳಿದ್ದು. ಇಷ್ಟು ಈ ತರದ ವಿಷಯಗಳು ಆಲ್ರೆಡಿ ಪ್ಲಾನ್ ಆಗಿ ಹೋಗಿದೆ. ಈ ತರದ ವಿಷಯಗಳನ್ನ ನಾನು ತಿಳಿಸ್ತಾನೆ ಇರ್ತೀನಿ. ತಿಳ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.